ಹೈಕಮಾಂಡ್ ಅವರ ಮನೆಯಲ್ಲಿ ಯಾರ್ಯಾರು ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಬೇಕು ಅನ್ನೋದೇ ಚರ್ಚೆ ಈಗ ಹೈಕಮಾಂಡ್ ಅಂಗಳದಲ್ಲಿ ಸಚಿವಾಕಾಂಕ್ಷಿಗಳ ಪಟ್ಟಿ ದೆಹಲಿಗೆ ತೆರಳಿದಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಅಂಗಳದಲ್ಲಿ ಸಚಿವಾಕಾಂಕ್ಷಿಗಳ ಪಟ್ಟಿ ದೆಹಲಿಗೆ ತೆರಳಿದಂತಹ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಒಂದೇ ವಿಮಾನದಲ್ಲಿ ದೆಹಲಿಗೆ ತೆರಳುತ್ತಾ ಇರುವಂತಹ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಹರಿಪ್ರಸಾದ್ ಕೂಡ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲ್ ಜೊತೆಗೆ 1-to-1 ಮೀಟಿಂಗ್ ಇದೆ. ವರಿಷ್ಠರ ಜೊತೆಗೆ ಚರ್ಚೆ ಬಳಿಕ ಎರಡನೇ ಪಟ್ಟಿ ಫೈನಲ್ ಸಾಧ್ಯತೆ. ಇದೇ ವಾರ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ. ಇಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಸಚಿವಾಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗ್ತಾ ತಗೊಂಡು ಹೋಗಿದ್ದಾರೆ. ಅವರು 20ನೇ ತಾರೀಕು ಅಂತ ಹೇಳಿದ್ರು, 21 ಇವತ್ತು, 20ನೇ ತಾರೀಕು ಮತ್ತೆ ಮೀಟಿಂಗ್ ಮಾಡುವಂತ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಹೈಕಮಾಂಡ್ ಹೇಳಿದೆ ಅಂತ ಹೇಳಿ ಊಹಾಪೋಹಗಳು ಸೃಷ್ಟಿಯಾಗಿತ್ತು. ಇವತ್ತು 21ನೇ ತಾರೀಕು ಹೈಕಮಾಂಡ್ ಯಾರೆಲ್ಲ ಕರ್ಕೊಳ್ಬೇಕು, ಯಾರನ್ನೆಲ್ಲ ಬಿಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರಿ ಸ್ಥಾನದ ಡಿಸ್ಕಷನ್ಗೋಸ್ಕರ ದೆಹಲಿಗೆ ಹೋಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ, ಹರಿಪ್ರಸಾದ್ ಅವರು ಕೂಡ ಹೋಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲ್ರ ಜೊತೆಯಲ್ಲಿ ಮೀಟಿಂಗ್ಗಳಾಗುತ್ತೆ. ಮೂರ್ ಪಟ್ಟಿ ತಗೊಂಡು ಹೋಗಬೇಡಿ, ಒಂದೊಂದೇ ಪಟ್ಟಿ ತಗೊಂಡು ಹೋಗಿ ಅಂತ ಹೇಳಿದ್ರು ಕೂಡ ಮೂರ್ ಜನ ಮೂರ್ ಪಟ್ಟಿ ತೆಗೆದುಕೊಂಡು ಹೋಗಿದ್ರು. ಸಿದ್ದರಾಮಯ್ಯ ಅವರ ಪರವಾಗಿ ಧ್ವನಿ ಎತ್ತಿರುವಂತಹ ಶಾಸಕರ ಪಟ್ಟಿ ಒಂದಾದ್ರೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದ್ದಂತಹ ಧ್ವನಿ ಎತ್ತಿದ್ದಂತಹ ಪಟ್ಟಿ 3 ಆಗಿತ್ತು. ಇನ್ನು ಬಿಕೆ ಹರಿಪ್ರಸಾದ್ ಅವರ ಹತ್ತಿರದ ಒಂದಿಷ್ಟು ಜನರು ಕೂಡ ಇರಬೇಕು ಅಂತ ಹೇಳಿ ಆ ಪಟ್ಟಿಯೂ ಕೂಡ ತೆಗೆದುಕೊಂಡು ಹೋಗಿದ್ರು. ರಾಹುಲ್ ಗಾಂಧಿ ಅವರು ಒಂದೇ ಮಾತು ಹೇಳಿದ್ರು, ಏನು ಅಂತದ್ದು ತಗೊಂಡು ಬರೋದಿದ್ರೆ ಒಂದು ಪಟ್ಟಿ ತಗೊಂಡು ಬನ್ನಿ ಅಂತ ಹೇಳಿ. ಅಲ್ಲಿ ಯೂತ್ಸ್ಗಳಿಗೆ ಈಗ ಗೆದ್ದವರಿಗೆ ಸರಿಯಾದ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಹೈಕಮಾಂಡ್ ಇಷ್ಟೊಂದು ಡಿಲೇ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ.